ಒಂದನ್ನು ನಿರ್ಮಾಣ ಮಾಡಿ ಅದಕ್ಕೆ ಬೆಂಗಾಳೂರೆಂದು ನಾಮಕರಣ ಮಾಡಿರುವಿರಂತೆ. ಬಹಳ ಸಂತೋಷ. ಆದರೆ ಏನು ಕೆಂಪೇಗೌಡರೇ, ಇಡೀ ದಕ್ಷಿಣಾಪಥವನ್ನೇ ಆಳುತ್ತಿರುವ ವಿಜಯನಗರ ಎಂಬುದೊಂದಿದೆ. ದಂಡುಗಳಿಗೆಲ್ಲ ಮಹಾಮಂಡಲೇಶ್ವರ, ಮಹಾರಾಜರಾಜೇಶ್ವರ, ಚಕ್ರೇಶ್ವರ ಎಂಬ ಒಬ್ಬರು ನಿಮ್ಮ ಮೇಲಿದ್ದಾರೆ ಎಂಬುದನ್ನು ಮರೆತು ಬಿಟ್ಟಿರೋ ಹೇಗೆ? ನಮ್ಮ ಮುತ್ತಜ್ಜ ರಣಭೈರೇಗೌಡರ ಕಾಲದಿಂದಲೂ ವಿಜಯನಗರಕ್ಕೆ ಬಹು ವಿನಮ್ರತೆಯಿಂದ ಸೇವೆ ಮಾಡುತ್ತಾ ಬಂದಿರುವ ವಂಶ ನಮ್ಮದು. ಅದು ನಮಗೆ ಗೊತ್ತಿದೆ. ಆದರೆ ಈಗ ನೀವು ವಿಜಯನಗರ ಸಿಂಹಾಸನವನ್ನು ಅಸಡ್ಡೆ ಮಾಡಿ ನಡೆದಿರುವಿರೆಂದು ನಿಮ್ಮ ಮೇಲೆ ಅಪವಾದ ಬಂದಿದೆ. ಪ್ರಭುಗಳ ಪಾದಧೂಳಿ ನಮಗೆ ಪವಿತ್ರ ವಿಭೂತಿ. ವಿಜಯನಗರದ ಎದುರು ವಿದ್ರೋಹ ಮಾಡುವವರೆದುರು ನಾವು ತಿಳಿದು ನಿಲ್ಲುವವರೇ ವಿನಃ ವಿಜಯನಗರದ ಎದುರು ನಾವೆಂದು ಮೆರೆದವರಲ್ಲ. ಹಾಗಿದ್ದರೆ ಚಕ್ರೇಶ್ವರರ ಅಪ್ಪಣೆ ಇಲ್ಲದೆ ಭೈರವ ನಾಣ್ಯಗಳನ್ನ ಅಚ್ಚು ಹಾಕಿದ ತಮ್ಮ ಚಮತ್ಕಾರದ ಅರ್ಥವಾದರೂ ಏನು? ಇದು ಚಮತ್ಕಾರದ ಕಾರ್ಯವಲ್ಲ ಅಡಿಯ ರಾಮರಾಯ ಪ್ರಭುಗಳೇ. ಘೋರ ಕ್ಷಾಮಕ್ಕೆ ತುತ್ತಾದ ನನ್ನ ಪ್ರಜೆಗಳ ಕ್ಷಾಮ ಪರಿಹಾರಕ್ಕೆ ನಾನು ಕೈಗೊಂಡ ಕಾರ್ಯ. ಈ ಬಗ್ಗೆ ನಮ್ಮ ಅಪ್ಪಣೆ ನಿಮಗೆ ಅನವಸರವಾಗಿತ್ತೇನೋ? ಆ ಬಗ್ಗೆ ನಾನು ತಮ್ಮಲ್ಲಿ ಅವಸರದ ಪತ್ರವನ್ನು ಬರೆದು ತಮ್ಮ ಅನುಮತಿಯನ್ನು ಬೇಡಿದ್ದೆ ಪ್ರಭು. ಹಾಗಿದ್ದರೆ ಅನುಮತಿ ಪಡೆಯದೆಯೇ ಭೈರವ ನಾಣ್ಯಗಳನ್ನ ಹೇಗೆ ಅಚ್ಚು ಹಾಕ್ತೀರಿ? ಅದು ಹೇಗೆ ಚಲಾವಣೆಗೆ ತಂದಿರಿ? ಕೊರಗು ಮರುಗಿನ ಪ್ರಜಾಸ್ತೋಮವನ್ನು ಕಣ್ಣಾರೆ ಕಂಡ ನಾನು ಪ್ರಜಾ ಪರಿಪಾಲನೆಯ ಪ್ರಭುವಾಗಿ ಭೈರವ ನಾಣ್ಯವನ್ನು ಅಚ್ಚು ಹಾಕುವುದರ ಮುಖಾಂತರ ಘೋರ ಕ್ಷಾಮವನ್ನು ಪರಿಹಾರ ಮಾಡಿತು. ನನ್ನ ಪ್ರಜೆಗಳೇ ಕಣ್ಣುಗಳೆಂದು ಭಾವಿಸಿ ನಾನು ಈ ಕಾರ್ಯವನ್ನು ಮಾಡಿಬಿಟ್ಟೆ ಪ್ರಭು. ನಾಡ ಪ್ರಜೆಗಳ ಮಮತೆಯಿಂದ ನೀವೀ ಕಾರ್ಯಾಚರಣೆ ಮಾಡಿಬಿಟ್ಟಿರಿ. ವಿಜಯನಗರದ ವೀರ ವಿಖ್ಯಾತ ಕೃಷ್ಣದೇವರಾಯರ ಕಾಲದಿಂದಲೂ ವಿಜಯನಗರಕ್ಕೆ ನಿಮ್ಮ ವಂಶದವರಾದಿಯಾಗಿ ನಿಮ್ಮವರೆವಿಗೂ ಮಾತ್ರ ಸೇವಾ ಮನೋಭಾವವನ್ನು ಇಟ್ಟುಕೊಂಡಿರುವುದರಿಂದ ನೀವು ಅವಸರದಿಂದ ಮಾಡಿದ ಕಾರ್ಯವನ್ನು ನಾವು ಮನ್ನಿಸುತ್ತಿದ್ದೇವೆ. ಸಾಧ್ಯವಿಲ್ಲ. ಅಪರಾಧವೇ ಹೊರತು ಅದಕ್ಕೆ ಆದರಾಭಿಮಾನಗಳನ್ನು ತೋರಿ ಕ್ಷಮಿಸುವುದು ಸಾರ್ವಭೌಮ ಸಮ್ಮತ ನೀತಿ ಅಲ್ಲ. ಕೆಂಪೇಗೌಡರು ಪ್ರಜೆಗಳ ಪರಿಪಾಲನೆಯ ದೃಷ್ಟಿಯಿಂದ ಮಾಡಿದ ಸಾರ್ಥಕ ಕೃತ್ಯವೇ ವಿನಃ ಅದನ್ನು ಅವರು ಸ್ವಾರ್ಥಕ್ಕಾಗಿ ಆಚರಿಸಿಲ್ಲ. ಏನೇ ಆದರೂ ಅಪರಾಧಿಗಳ ಪರವಹಿಸಿ ಮಾತನಾಡುವುದು ಸರಿಯಲ್ಲ. ಕಟ್ಟಳೆ ಇಡುವವನು ಕರುಣೆಯನ್ನೂ ತೋರುವ ತತ್ವವನ್ನೂ ಅರಿಯಬೇಕೆಂಬುದನ್ನು ನೀವೇ ಮರೆತಂತಿದೆ. ಸದಾಶಿವ ಚಕ್ರೇಶ್ವರರೇ, ಇಡೀ ವಿಜಯನಗರದ ಸಪ್ತಾಂಗ ಸೂತ್ರಗಳು ಈ ಅಳಿಯ ರಾಮರಾಯನ ಕರದಲ್ಲಿರುವುದು ಗುಪ್ತವಾದ ವಿಷಯವೇನಲ್ಲ. ತಮ್ಮ ಎದುರು ವಾದ ನಮ್ಮ ನೆಮ್ಮದಿಗೆ ದುಮ್ಮಾನವಾಗಿದೆ. ಅಪರಾಧಿಗಳ ಪರ ಕಟ್ಟಿಕೊಂಡು ನಮ್ಮ ವಿರುದ್ಧ ಕಟ್ಟಳೆಯನ್ನು ಎತ್ತಿ ಹಿಡಿಯುವುದು ವಿಜಯನಗರದ ಎತ್ತರದ ಸಾರ್ವಭೌಮತ್ವಕ್ಕೆ ಉತ್ತಮ ಎನಿಸುವುದಿಲ್ಲ. ಮತ್ತೆ ಮತ್ತೆ ಕೆಂಪೇಗೌಡರ ಪರ ಕಟ್ಟಿಕೊಂಡು ನಮ್ಮ ಚಿತ್ತವನ್ನ ಕಲಕಬೇಡಿ. ಬೇಡಿ ಪ್ರಭು, ಬೇಡ. ನನ್ನಿಂದ ವಿಜಯನಗರದ ಹೊಂದಾಣಿಕೆ ಅಂದಗೆಡುವುದು ಬೇಡ. ಅಡಿಯ ರಾಮರಾಯ ಪ್ರಭುಗಳೇ, ನಾನು ಅಚ್ಚು ಹಾಕಿರುವ ಭೈರವ ನಾಣ್ಯದ ಪಟ್ಟಿ ಸಿದ್ಧವಾಗಿದೆ. ಅದರಲ್ಲಿ ವಿಲೇವಾರಿ ಮಾಡಿರುವ ಲೆಕ್ಕವೂ ಸೇರಿದೆ. ಅದರ ಚಿಕ್ಕ ಕಾಸು ಬೊಕ್ಕಸದಲ್ಲಿ ಬೇರೆ ಅರ್ಥದಲ್ಲಿ ವಿನಿಯೋಗವಾಗಿಲ್ಲ. ಈ ಸದ್ಭಾವ ಮೂರ್ತಿಯ ಸಹನೋತ್ತರಕ್ಕೆ ತಮ್ಮ ಮಹತ್ತರವಾದ ಮಾತೇನೋ ಬಿತ್ತರಿಸಿ ಬಿಡಿ ಅಳಿಯ ರಾಮರಾಯರೇ. ನಮ್ಮ ಚಿತ್ತದಲ್ಲಿರುವುದನ್ನ ಈಗಲೇ ಎಲ್ಲರಿಗೂ ತಿಳಿಯುವಂತೆ ಬಿತ್ತರಿಸುತ್ತೇವೆ. ವಿಜಯನಗರದ ಪದ್ಧತಿಗೆ ವಿರುದ್ಧವಾದ ಆಚರಣೆಗೊಂಡ ಕೆಂಪೇಗೌಡರು 5 ವರ್ಷಗಳ ಕಾಲ ನಮ್ಮ ಬಂಧಿಯಾಗಿರಬೇಕು. ಆನೆಗುಂದಿಯಲ್ಲಿ ಅವರು ತಂಗಿರಲು ಸಕಲ ಏರ್ಪಾಡುಗಳನ್ನು ಮಾಡುತ್ತೇವೆ. ಆಗಲಿ, ಈಗ ನಿಮ್ಮ ಸಮ್ಮತಿಯಂತೆ ನಡೆಯಲಿ. ಆದರೆ ರಾಜೋಚಿತವಾಗಿ ಸಕಲರೂ ಕೆಂಪೇಗೌಡರಲ್ಲಿ ವರ್ತಿಸಲು ಏರ್ಪಾಡಾಗಲಿ. ಓಹೋ, ಆ ಬಗ್ಗೆ ಯಾವ ಕುಂದು ಇರುವುದಿಲ್ಲ. ಕೆಂಪೇಗೌಡರೇ, ಈಗಿಂದೀಗಲೇ ಆನೆಗುಂದಿಗೆ ನಿಮ್ಮ ಪ್ರಯಾಣ ಸಾಗಲಿ. ಪ್ರಭು ಚಿತ್ತದಂತೆಯೇ ಆಗಲಿ. ಮೇಲಿಂದ ಮೇಲೆ ನಮಗೆ ಸೋಲಿನ ಸಾಲು.
ಕೆಂಪರಾಯ ಆನೆಗೊಂದಿಯಲ್ಲಿ ಬಂದಿಯಾದ ಮೇಲೆ ನಾಡೆಲ್ಲವೂ ನನ್ನ ಸ್ಪರ್ಧೆಯಲ್ಲಿರಬೇಕೆಂದು ಅಳಿಯ ರಾಮರಾಯರು ಹೇಳಿದ ರೀತಿ ನಾನು ನಡೆದುಕೊಳ್ಳಲು ಆಗಲಿಲ್ಲ. ಇಡೀ ನಾಡಿನ ನಾಡಗೌಡರೆಲ್ಲ ನಿಮಗೆ ಕಂದಾಯವನ್ನು ಕೊಡುವುದೇ ಇಲ್ಲವೆಂದು ಪ್ರತಿಭಟಿಸಿ ಬಿಟ್ಟರಲ್ಲ ಜಗದೇವರಾಯರೇ. ಕೆಂಪೇಗೌಡನಿಗೆ ಬೇಕಾದರೆ ಜೀವ ಕೊಡುತ್ತೇವೆ ಎಂದು ವಾದಿಸುತ್ತಾರೆ. ಜೀವ ಕೊಡುವುದೇನು? ಕೆಂಪೇಗೌಡನನ್ನು ದೇವರೆಂದು ಪೂಜಿಸುತ್ತಿದ್ದಾರೆ. ಅಷ್ಟೆಲ್ಲ ಅನರ್ಥಗಳು ಆಗಿದ್ದರು. ಸದಾಶಿವರಾಯರು ಕೆಂಪರಾಯನನ್ನು ಬಿಟ್ಟು ಬಿಟ್ಟ ಸುದ್ದಿ ನಮ್ಮನ್ನು ಒದ್ದು ಬೀಳಿಸಿದಂತಾಗಿದೆ. ಕೆಂಪೇಗೌಡನನ್ನು ಬಿಟ್ಟಿದ್ದಲ್ಲದೆ ಬೇಗೂರಿನಿಂದ ಒತ್ತೂರಿನವರೆಗೆ ಇರುವ ಎಲ್ಲಾ ಭೂ ಪ್ರದೇಶಗಳನ್ನ ಬಳುವಳಿಯಾಗಿ ಕೊಟ್ಟಿರುವುದು ನಮ್ಮೆಲ್ಲರ ಎದೆಗಳಿಗೆ ಘನಪೆಟ್ಟು ಜಗದೇವರಾಯರೇ. ಕೆಂಪೇಗೌಡನಿಗೆ ಏನಾದರೂ ಪಾಠ ಮಾಡಿಸೋಣವೇ? ಅವನ ಅರಮನೆಗೆ ವಿಷದ ಹಾವುಗಳನ್ನು ಬಿಟ್ಟು ಕಚ್ಚಿಸ. ಅಚ್ಚುಕಟ್ಟಾಗಿ ಒಂದು ಮಾತು ಹೇಳುತ್ತೇನೆ ಕೇಳಿ. ಉಚ್ಚರಿಸಿ ಜಗದೇವರಾಯರೇ. ಅದೇನು ಅಚ್ಚುಕಟ್ಟಿನ ಮಾತು ಹೇಳಿ ಜಗದೇವರಾಯರೇ. ಇಲ್ಲ, ಕಿಚ್ಚೆ ಹಚ್ಚಿ ಬಿಡೋಣವೇ? ನೀವೆಲ್ಲರೂ ನಿಮ್ಮ ನಿಮ್ಮ ಅರಮನೆಗಳಲ್ಲಿ ಬೆಚ್ಚಗೆ ಮಲಗಿ ಹೊರಡಿ. ಕೆಂಪೇಗೌಡ, ನಿನ್ನ ಮುಂದೆ ನಡೆಯಲಿಲ್ಲ ನನ್ನ ಮತ್ಸರ. ಅಯ್ಯೋ ಅಯ್ಯೋ, ಸಾವಿರ ಮುಳ್ಳುಗಳು ಒಂದೇ ಬಾರಿ ನನ್ನ ಹೃದಯಕ್ಕೆ ಚುಚ್ಚಿ ಆ ನೋವಿನ ಘೋರ ಈ ಜಗದೇವರಾಯನ ಎದೆಯ ಮೇಲೆ ನಾಟ್ಯವಾಡುತ್ತಿದೆಯಲ್ಲ. ಒಡನೆ ಅಣ್ಣಯ್ಯನವನ್ನು ನೋಡಬೇಕು. ಏನು ಸಮಾಚಾರ ಬಸವಯ್ಯನವರೇ? ಮತ್ತರಾದ ಬಹುಮನಿ ಸುಲ್ತಾನರು ಮೊತ್ತವಾಗಿ ವಿಜಯನಗರವನ್ನು ಮುತ್ತಲು ರಕ್ಕಸ ತಂಗಡಿಯಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಮಾಂಡಲಿಕರ ದಂಡುಗಳೆಲ್ಲ ವಿಜಯನಗರದ ಪರ ಹೋರಾಡಲು ರಕ್ಕಸ ತಂಗಡಿಯಲ್ಲಿ ಬಂದು ಬೀಡು ಬಿಡಬೇಕು ಎಂದು ಅಳಿಯ ರಾಮರಾಯರು ಅವಸರದ ಕಡೆ ಹೊರೆ ಬರೆದಿದ್ದಾರೆ. ಪ್ರಭುಗಳ ಆರೋಗ್ಯ ಸರಿಯಿಲ್ಲದಿರುವಾಗ ಇಂತಹ ಕಠೋರ ಭೀಕರ ವಾತಾವರಣ ಸೃಷ್ಟಿಯಾಯಿತೆ. ವಿಜಯನಗರದ ವೈಭವವನ್ನು ಕಂಡು ಕರಗುತ್ತಿದ್ದ ವೈರಿಗಳೆಲ್ಲ ಒಟ್ಟುಗೂಡಿ ಕೇಳುವುದೇನು ಬಂದಿದ್ದರೆ ಬರೀಗ ಜ್ವರದಿಂದ ಕಂಗೆಟ್ಟಿರುವ ಪ್ರಭುಗಳನ್ನು ರಣರಂಗಕ್ಕೆ ಕಳಿಸುವುದಾದರೂ ಹೇಗೆ? ನಡೆಯಿ, ಪ್ರಭುಗಳನ್ನು ಕಾಣು. ಅಂತರ್ಧಾನವಾಯಿತು ನನ್ನ ಶಾಂತಿ ಪ್ರೇರಣೆ. ಈಗ ಕೆಂಪೇಗೌಡನ ಕೈಯಲ್ಲಿ ಖಡ್ಗಧಾರಣೆ. ರಣರಂಗದ ರಕ್ತ ಮಾರಿ ನರ್ತಿಸುತ್ತಿದ್ದಾಳೆ ರಕ್ಕಸ ತಂಗಡಿಯಲ್ಲಿ. ಕನ್ನಡಿಗರೆಲ್ಲರೂ ಹೋರಾಟ ಮಾಡಬೇಕಾಗಿದೆ ಆ ಕರಾಳ ಕಣದಲ್ಲಿ. ವೀರಣ್ಣ, ಯುದ್ಧಕ್ಕೆ ಸೈನ್ಯವನ್ನು ಸಿದ್ಧಗೊಳಿಸು. ಆಗಲಿ ಅಣ್ಣಯ್ಯ, ನಿನ್ನ ಬಲಭುಜದಂತೆ ಈ ಬಸವಯ್ಯನಿರುವಾಗ ಆ ರಕ್ಕಸ ತಂಗಡಿ ಯುದ್ಧ ನನಗೆ ಬಿಡು. ನಮ್ಮ ಕೆಂಪ ಸೋಮಯ್ಯ ವೀರಣ್ಣನವರು ರಾಜ್ಯವನ್ನು ಕಾಯುತ್ತಿರಲಿ. ಹೌದು ಅಣ್ಣಯ್ಯ, ಯುದ್ಧಕ್ಕೆ ಬಸವಣ್ಣನೇ ಹೋಗಲಿ. ನಿನಗೀಗ ಗ್ರಾಮಾವಶ್ಯಕತೆ ಅಣ್ಣಯ್ಯ. ಕನ್ನಡಿಗ ನಾಡಿಗಾಗಿ ನಾನು ಹೋರಾಡಲೇಬೇಕಾಗಿದೆ ಅಲ್ಲವೇ ವೀರಣ್ಣ? ಆದರೆ ನಿಮ್ಮ ಆರೋಗ್ಯ ಸರಿಯಿಲ್ಲವಿಲ್ಲ ಎಂದು ನಾವೆಲ್ಲ ಯೋಚಿಸುತ್ತಿದ್ದೇವೆ ಪ್ರಭು. ಹೌದು ಪ್ರಭುಗಳೇ, ಈ ಎಲ್ಲಾ ಶ್ರೇಯೋವಾದಿಗಳ ಅಭಿಪ್ರಾಯವೇ ನನಗೆ ಸಮ್ಮತವೆನಿಸಿದೆ. ನಮಗೆ ವಿಶ್ರಾಂತಿ ಅವಶ್ಯಕ. ಅಣ್ಣಯ್ಯ, ನೀ ಶತ್ರುಗಳನ್ನು ಕತ್ತರಿಸಿದ ನಿನ್ನ ಆಶೀರ್ವಾದಯುಕ್ತ ಖಡ್ಗವನ್ನು ಕೈಯೆತ್ತಿ ಇತ್ತ ಕೊಡು. ಯುದ್ಧದ ಹೋರಾಟ ನನಗೆ ಬಿಡು. ವೀರ ಕನ್ನಡಿಗನ ಧೀರ ನೀನು. ತಮ್ಮ ಬಸವಯ್ಯ, ಈ ಖಡ್ಗವನ್ನು ವಿಜಯಶಾಲಿಯಾಗಿ ಬಾ. ನಮ್ಮ 2000 ಸೈನಿಕರನ್ನು ಕರೆದುಕೊಂಡು ಹೋಗು. ಅಪ್ಪಾಜಿ, ಲಕ್ಷು ಇಲ್ಲದ ಬಾಳು ಗೊರಾರಣ್ಯದಂತಿದೆ. ಚಿಕ್ಕಪ್ಪನ ಜೊತೆ ರಣರಂಗದಲ್ಲಿ ಓಡಾಡಲು ನನಗೂ ಒಂದು ಅನುಮತಿ.
ಬಸವಯ್ಯ, ಈ ಕನ್ನಡ ಕಿರಿಯನ ಕಿಚ್ಚು ಹೆದರಿದೆ. ಕನ್ನಡ ನಾಡಿಗಾಗಿ ಹೋರಾಡಲು ಇವನು ಆತೊರೆಯುತ್ತಿದ್ದಾನೆ. ಇವನನ್ನೂ ನಿನ್ನ ಸಂಗಡ ಕರೆದುಕೊಂಡು ಹೋಗು. ಜೈ ಭೈರವ ದೇವ, ಜೈ ಕುಲದೇವತೆ ಕೆಂಪಮ್ಮ. ನಡೆ. ಕೆಂಪ ಸೋಮಯ್ಯ, ಅಣ್ಣಯ್ಯ, ನಾಡು ನಿನ್ನ ಕೈಯಲ್ಲಿರಲಪ್ಪ. ಆಗ್ಲೇ ಅಣ್ಣಯ್ಯ. ನಡೆ, ವಿಶ್ರಾಂತಿ ಪಡಿ. ವೀರಣ್ಣ, ನಮ್ಮ ಬಾಲ್ಯ ಅದೆಷ್ಟು ಚೆನ್ನಾಗಿತ್ತು. ಕೈಗಂಡಪುರದಲ್ಲಿ ಪೂಜ್ಯ ಗುರುಗಳ ಮಾಧವ ಭಟ್ಟರ ಸನ್ನಿಧಿಯಲ್ಲಿ ಇದ್ದ ಆ ಬಾಲ್ಯ, ಈ ರಾಜ್ಯ ಪಟ್ಟವಿ ಪದವಿ ಮೇಲೆ ಎಲ್ಲವೂ ಶೂನ್ಯ. ಎಡೆಚ ಬಡ ರೈತನ ಮಗನಾದ ನನ್ನ ಬಗ್ಗೆ ನೀವು ಇಷ್ಟು ಮಮತೆ ತೋರಿ ನನ್ನನ್ನು ಗೆಳೆಯನೆಂದು ಪಕ್ಕದಲ್ಲಿಟ್ಟುಕೊಂಡು ಮಂತ್ರಿ ಪದವನ್ನು ಕೊಟ್ಟು ಕಾಪಾಡಿದ ತಮ್ಮ ಬಳಿ ನಾನು ಎಂದೆಂದೂ ತಂದೆ. ಕೆಂಪೇಗೌಡರೆಂದರೆ ನಾನು ಎಂದೆಂದೂ ಮಾನಿ. ವೀರಣ್ಣ, ಪ್ರಜೆಗಳ ಸಂಕಷ್ಟ, ಪ್ರಜೆಗಳಿಗೆ ಎಲ್ಲ ಏರ್ಪಾಡುಗಳು ಮಾಡಿದೆಯಲ್ಲ. ನೀರಿನ ವಸತಿಗಳು, ಕೆರೆಗಳು, ರೈತರ ನೆಮ್ಮದಿಯ ಬಾಳುವಿಗೆ ಸಕಲ ಸೌಲಭ್ಯಗಳು, ಗದ್ದಲ ಗಲಾಟೆಗಳನ್ನು ನಿವಾರಿಸಲು ಗ್ರಾಮ ಪಂಚಾಯಿತಿಗಳು ಎಲ್ಲವನ್ನೂ ತಮ್ಮ ಆಜ್ಞೆಯಂತೆ ಸರಿಯಾಗಿ ಏರ್ಪಡಿಸಿಯಾಗಿದ್ದರು. ಎಲ್ಲಾ ದೇವಾಲಯಗಳು, ಮಠಮಾನ್ಯಗಳಿಗೂ ದಾನ ದತ್ತಿ ಧರ್ಮಗಳನ್ನು ಮಾಡಿದೆಯಲ್ಲವೇ? ಹೌದು, ದೇವಸ್ಥಾನಗಳು, ಮಠಗಳು, ನಮ್ಮ ರಾಜ್ಯದ 63 ಮಠಗಳಿಗೆ ಎಲ್ಲವಕ್ಕೂ ನಾವು ದತ್ತಿದಾನಗಳನ್ನು ಏರ್ಪಡಿಸಿದ್ದೇವೆ. ಸುಭಿಕ್ಷವಾಗಿರುವ ನಾಡನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಆದರೆ 1565ನೇ ಈ ಸಂವತ್ಸರದಲ್ಲಿ ಕಸ್ತಂಗಡಿಯ ಭೀಕರ ಯುದ್ಧದ ಸನ್ನಿವೇಶವನ್ನು ಎನಿಸಿಕೊಂಡರೆ ನನ್ನ ಹೃದಯ ತಲ್ಲಣಗೊಳ್ಳುತ್ತಿದೆ. ವೀರಣ್ಣ, ತಾಯಿಗೆ ರಕ್ತ ನೈವೇದ್ಯ ಆಗಲೇಬೇಕೆ? ಅಣ್ಣಯ್ಯ, ಅಣ್ಣಯ್ಯ, ವಿಜಯನಗರ ಪತನವಾಯಿತಂತೆ. ಮ್ಲೇಚ್ಛರ ಲೂಟಿಯಿಂದ ಪಂಪಾಪತಿ ನಗರ ಹಾಳು ಹಂಪಿ ಆಯಿತಂತೆ. ವಿಜಯನಗರ ಪತನವಾಯಿತೆ. ಸಂಗಮ, ತುಳುವ, ಸಾಳುವ, ಅರಬೇಡು ವಂಶಗಳಿಂದ ಆಳಲ್ಪಟ್ಟ ವಿಜಯನಗರ ಇನ್ನು ನಮಗಿಲ್ಲವೇ? ರಾಶಿಯಾಗಿ ಬೆಳೆದಂತ ಈ ವಿಜಯನಗರ ಇನ್ನು ನಮಗಿಲ್ಲವೇ? ವಿದ್ಯಾರಣ್ಯ, ದಾಸನಾಚಾರ್ಯ, ಪುರಂದರದಾಸ ಮಹನೀಯರೆಂದ ಬೆಳೆದ ಈ ವಿಜಯನಗರ ಇನ್ನು ನಮಗಿಲ್ಲವೇ? 64 ಚಕ್ರವರ್ತಿಗಳಿಂದ ದವಸ ಧಾನ್ಯಗಳಿಂದ ವಿಜಯ ವೈಭವದಿಂದ ಆಡಿದ ರಾಜ್ಯ ಇನ್ನು ನಮಗಿಲ್ಲವೇ? ವೀರಣ್ಣ, ನಮಗಿಲ್ಲವೇ? ವಿಜಯನಗರ ಅಣ್ಣಯ್ಯ, ಅಣ್ಣಯ್ಯ, ಮತ್ತೊಂದು ದುಃಖದ ವಾರ್ತೆ ಅಣ್ಣಯ್ಯ. ಏನು ಕೆಂಪ ಸೋಮಯ್ಯ? ಬಸವಣ್ಣಯ್ಯ ಮತ್ತು ಕುಮಾರ ಸೋಮಯ್ಯನವರ ಕತ್ತುಗಳು ಕತ್ತರಿಸಿ ಹೋದವಂತೆ. ಬಸವಯ್ಯ, ಕೆಂಪ ಸೋಮಯ್ಯ, ಬಸವಯ್ಯ, ಮಾರ ಬಸವಯ್ಯ, ವೀರಣ್ಣ, ನಮ್ಮ ಕನಸು ಆಸೆಗಳ ಈ ರೀತಿ ಇದನ್ನು ಹೇಗೆ ಸಹಿಸಲಿ ನಾನು? ಸಮಾಧಾನ ಮಾಡಿ. ವೀರಣ್ಣ, ನನಗೀಗ ವಿಶ್ರಾಂತಿ ಬೇಕಾಗಿ. ಕೆಂಪ
ಸೋಮಯ್ಯ. ಅಣ್ಣಯ್ಯ, ಗಮನವಿರಲಿ. ಆಜ್ಞೆ ಅಣ್ಣಯ್ಯ. ಈ ನೋವನ್ನು ಮರೆಯಲು ಕುಮಾರ ಸೋಮಯ್ಯ, ತೈಲೇರೆ, ಶಾಂತಿ ಜ್ಯೋತಿಗೆ ತೈಲೇರೆ ಚೆನ್ನ, ತೈಲೇರೆ. ವರ್ಷಗಳು ಆಳ್ವಿಕೆಯಲ್ಲಿದ್ದ ರಾಜ್ಯ ಈ ಸ್ಥಿತಿಗೆ ಬಂದಿದೆ. ಆದರೂ ಇನ್ನು ನನ್ನ ಆಯಸ್ಸು ಮುಗಿಯಲಿಲ್ಲ. ನನ್ನ ಕೊನೆಯ ಬಾಳನ್ನು ನನ್ನ ಈ ಪವಿತ್ರ ಶಿವಗಂಗೆಗೆ ಬೆರೆಯುವಂತೆ ಮಾಡಿದೆಯಲ್ಲ. ಅಗಸ್ತ್ಯೇಶ್ವರ ಕಣ್ಣೇಶ್ವರ ಕಣ್ವೇಶ್ವರ ತಪಸ್ಸನ್ನು ಆಚರಿಸಿದ ಪುಣ್ಯ ಸ್ಥಳ. ಶಿವಲಿಂಗವಿರುವ ನನ್ನ ಕೊನೆಯ ಆಯಸ್ಸು ಈ ಶಿವನ ಸಾನ್ನಿಧ್ಯದಲ್ಲಿ ಕಳೆಯಲು ಇಚ್ಛಿಸಿದ್ದೇನೆ. ಅಣ್ಣಯ್ಯ, ರಾಜ್ಯದ ವ್ಯವಸ್ಥೆ ನೀನು ನೋಡಿಕೋ. ಚೆನ್ನ, ನನ್ನ ಶಾಂತಿ ಜ್ಯೋತಿಗೆ ತೈಲೇದೆ ಚೆನ್ನ, ತೈಲೇದೆ. ವಿಜಯನಗರ ಪತನವಾಗಿ ಸಂವತ್ಸರ ಸಂಧಿತು. ಸಹೋದರ ಬಸವಯ್ಯ ಕುಮಾರ ಸೋಮಯ್ಯನನ್ನು ಕಳೆದುಕೊಂಡು ಆಗಲೇ 4 ಸಂವತ್ಸರಗಳು ಆದವು. ಈ ನನ್ನ 46 ವರ್ಷಗಳು ಇನ್ನೂ ನನಗೆ ಸಾವು ಬರಲಿಲ್ಲಬೇಕೆ ಎಂದು ಚಿಂತೆ ಆಗ್ತದೆ. ತಾಯಿ ಹೊನ್ನಾದೇವಿ ಶಿವಗಂಗಾಧರೇಶ್ವರ ದಿನಗಳಲ್ಲಿ ನಿತ್ಯ ಕೈಂಕರ್ಯಗಳು ನಡೆಯುತ್ತಿವೆ. ನೀವೇ ನಿಂತು ಮಾಡಿಸಿ ಕಟ್ಟಿರಿಸಿರುವ ಓಂಕಾರ ಜೇಂಕಾರ ಕಷ್ಟಗಳನ್ನು ಸದಾ ಒಳಗಿಸುತ್ತಿರಲು ಏರ್ಪಾಡು ಮಾಡಲಾಗಿದೆ. ಸರ್ವಶಕ್ತನಾದ ಶಿವಗಂಗಾಧರೇಶ್ವರ, ತಾಯಿ ಹೊನ್ನಾದೇವಿ, ಕುಲದೇವಿ ಕೆಂಪಮ್ಮ ಸದಾ ತಮ್ಮ ಬರಲಿದ್ದಾರೆ. ಸುಧಾರಿಸಿಕೊಳ್ಳಿ ಪ್ರಭು, ಸುಧಾರಿಸಿಕೊಳ್ಳಿ. ಸುಧಾರಿಸಿಕೊಳ್ಳುತ್ತೇನೆ ಚೆನ್ನ, ಸುಧಾರಿಸಿಕೊಳ್ಳುತ್ತೇನೆ. ನನ್ನ ಚಿಕ್ಕಣ್ಣ, ಮೂಳಿಗದ ಚಿಕ್ಕಣ್ಣ, 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 ವೀರಣ್ಣ ಸದಾ ನನ್ನ ಸಂಗಡ ಈ ಮೂಳಿಗದ ಚಿಕ್ಕಣ್ಣ ಸೇವೆ ಮಾಡುತ್ತಾ ಬಂದಿದ್ದಾನೆ. ಇವನ ಸೇವೆಯನ್ನು ನಾನೆಂತು ಮರೆಯಲಿ ವೀರಣ್ಣ. ಶ್ರೀರಾಮನಿಗೆ ಹನುಮ ಬಂಡ, ತಮಗೆ ಈ ಚಿಕ್ಕಣ್ಣ ಬಂಡ, ಈತನ ನಿಷ್ಕಾಮ ಸೇವೆಯನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಅವಸಾನದ ನಂತರ ಇವನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆ ನನಗೆ ಬ್ರಹ್ಮಾನಂದವಾಗುತ್ತದೆ. ಶಾಂತಿ ಜ್ಯೋತಿಗೆ ನೀಲವೇ, ನನ್ನ ಶಾಂತಿ ಜ್ಯೋತಿ ಪ್ರಜ್ವಲಿಸಿ ಉರಿಯಲಿ, ಪ್ರಜ್ವಲಿಸಿ ಉರಿಯಲಿ. ಚೆನ್ನ, ತಮ್ಮೆದುರಿಗೆ ಪ್ರಜ್ವಲಿಸುತ್ತಿದ್ದಾಳೆ. ವಿಶ್ರಾಂತಿ ಪಡೆಯಿರಿ ಪ್ರಭು, ವಿಶ್ರಾಂತಿ ಪಡೆಯಿರಿ. ವಿಶ್ರಾಂತಿ ಪಡೆಯುತ್ತಿದೆ. ಅಖಂಡ ಶಾಂತಿಯನ್ನು ತುಂಬಿಸಿಕೊಳ್ಳುತ್ತೇನೆ. ಬ್ರಹ್ಮಾಂಡದ ಶಾಂತಿಯನ್ನು ತುಂಬಿಸಿಕೊಳ್ಳುತ್ತೇನೆ. ವೀರಣ್ಣ,
ಸೋಮಯ್ಯ, ಅಣ್ಣಯ್ಯ ಶಿವ, ಅಣ್ಣಯ್ಯ ಶಿವ. ಆರಿತು ಕನ್ನಡ ನಾಡಿನ ಆಶಾ ಗೋಪುರ. ಸಮಸ್ತ ಪ್ರಜೆಗಳ ದಿನಕರ ಪ್ರಜ್ವಲಿಸದೆ ನಂದಿದೆ. ಕರ್ನಾಟಕ ಕಣ್ಮಣಿ ರಾಜ ಕೆಂಪೇಗೌಡ ಎಂದೆಂದಿಗೂ